ಹಾಯ್ ಫ್ರೆಂಡ್ಸ್. ಪೆಟ್ರೋಲ್ ಬಂಕ್ ಹೋದ ಬೆಳಕಿರ್ಲಿಲ್ಲ ಮತ್ತೆ ಹೊರ ಬಂದಷ್ಟು ಬೆಳಕು ಕಾಣ್ತಾಯ್ತು. ಗೊತ್ತಾಗ್ಲಿಲ್ಲ ಎಷ್ಟೊಂದು ಐಟಲ್ಲಿ ಬಂದಿವಿ ನಾವು. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿವಸ ಆದಮೇಲೆ ಐ ಥಿಂಕ್ ಒಂದು ಬ್ಯೂಟಿಫುಲ್ ರೈಡ್ ಮಾಡ್ತಾ ಇದ್ದೀನಿ ಅಂದ್ಕೊಡಿ, ಬೈಕ್ ರೈಡಿಂಗ್. ಆ್ಯಕ್ಚುಲಿ ತುಂಬ ಗ್ಯಾಪ್ ಹೋಗೋಯ್ತು ವಿಡಿಯೋ ಅಪ್ಲೋಡ್ ಮಾಡೋದು. ಆಲ್ಮೋಸ್ಟ್ ಒಂದು 30 days ಆಯಿತು ಅನಿಸುತ್ತೆ. ಸೊ ನಾನು ಹೋಗ್ತಾ ಇರೋದು ಇವಾಗ ಪೆನುಕೊಂಡ ಫೋರ್ಟ್ ಫ್ರಮ್ ಬೆಂಗಳೂರು. ಇಲ್ಲಿಂದ ಒಂದು 140 kilometers ಇದೆ ನನ್ನ ಮನೆಯಿಂದ. ಸೊ ಇವಾಗ ನಾವು ಟೈಮ್ ಆಗಿದ್ದು 4:40. ಸೊ 4:40 ಬಿಟ್ಟಿದ್ದೀವಿ. ಐ ಥಿಂಕ್ 2 hours 30 minutes ಮ್ಯಾಕ್ಸ್. ಸೊ ಅಲ್ಲಿ ರೀಚ್ ಆಗ್ತಾಯಿದ್ದೀವಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಗೊತ್ತಲ್ವಾ, ರೀಲ್ಸ್ ನೋಡಿರ್ತೀರ. ಪೆನುಕೊಂಡ ಫೋರ್ಟ್ ಹೆಸರು ಗೊತ್ತಿರಲ್ಲ ತುಂಬ ಜನಕ್ಕೆ. ಒಳ್ಳೆ ಒಂಥರ ಘಾಟ್ ಸೆಕ್ಷನ್ ಥರ ಇದೆ ರೋಡ್. ಹಿಂದೂಪುರ ದಾಟಿದ ಮೇಲೆ ಬರುತ್ತೆ, ಆಂಧ್ರ ಸೈಡ್. ಸೊ ಅಲ್ಲಿ ಒಂದು ಸ್ಮಾಲ್ ರೈಡ್ ಥರ ಹೋಗಿ ಬರ್ತಾ ಇದ್ದೀವಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಅವನು ಅಲ್ಲಿ ಮುಂದೆ ಇದ್ದಾನಲ್ಲ, ಇವನು ಸತೀಶ್, ಅವನು ಯಶವಂತ್. ಇವನು ರೈಡ್ ಮಾಡ್ತಿರೋದು ಮಿಟಿಯೋರ್, ಅವನದು ಕ್ಲಾಸಿಕ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್. ಸೊ ನಂದು ಬೈಕ್ ಹೋಂಡಾ ಐನಸ್ CB350. ಮೈಕಿಗೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದೀನಿ. ಮಾಡಿಫಿಕೇಷನ್ ಅಂದರೆ ಜಸ್ಟ್ ಒಂದು ಎಕ್ಸ್ಟ್ರಾ ಕುಷನ್ ಥರ ಹಾಕಿದ್ದೀನಿ, ವಿಂಡ್ ಸೌಂಡ್ ಬರಬಾರ್ದು ಅಂತ. ಸೊ ಮುಂಚೆ ತುಂಬ ವಿಂಡ್ ಸೌಂಡ್ ಬರ್ತಾಯಿತ್ತು ವೀಡಿಯೋಸಲ್ಲಿ. ಇವಾಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ ಅನಿಸುತ್ತೆ. ಯಾವುದೋ ಸ್ಮಾಲ್ ವೀಡಿಯೋ ಮಾಡಿದ್ದೆ ನಾನು ಜಸ್ಟ್ ಚೆಕ್ ಮಾಡೋಕ್ಕೆ. ಅಲ್ಲಿ ಚೆನ್ನಾಗಿ ಅನಿಸ್ತು ವೀಡಿಯೋ. ಸೌಂಡ್ ಅಷ್ಟೊಂದೇನು ಬರಲಿಲ್ಲ. ಸೊ ಐ ಹೋಪ್ ಇದು ಎಲ್ಲ ಕರೆಕ್ಟಾಗಿದೆ ಅಂತ. ಬೆಳಗ್ಗೆ 4:45 ಬೆಂಗಳೂರಲ್ಲಿ ಮಿನಿಮಲ್ ಟ್ರಾಫಿಕ್ ಇಷ್ಟು. ಸೊ ನಾನು ಈಗ ನಿಯರ್ ಹೆಬ್ಬಾಳ್ ಫ್ಲೈಓವರ್ ಹತ್ರ ಇದ್ದೀನಿ ಈಗ. ಸೊ ಲೆಟ್ಸ್ ಗೋ. ಇಲ್ಲಿಂದ ನನಗೆ ತೋರಿಸ್ತಾ ಇದ್ದು 2 hours 20 minutes. ಬೆಳಗ್ಗೆ ಏನು ಟ್ರಾಫಿಕ್ ಗುರು ಇಲ್ಲಿ. ಅಪ್ಪ, ಡೇ ಬೈ ಡೇ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ಸಾಕಾಗೋಯ್ತು. ಬೆಳಗ್ಗೆ 4:50 ಆಗೈತೆ. ಇಷ್ಟೊತ್ತಿನಾಗೆ ಇಷ್ಟು ಟ್ರಾಫಿಕ್. ಜನ ಆರಾಮಾಗಿ ಮಲ್ಗದ್ಬಿಟ್ಟು ಏನು ಮಾಡ್ತಾರೋ ಏನೋ ಗೊತ್ತಾಗೋದು. ನಾವೇನೋ ಬ್ಯಾಚುಲರ್ಸು ಏನೋ ಅಡ್ಡಾಡ್ತಿರ್ತೀವಿ. ಓಕೆ, ಅದು ಶನಿವಾರ ಏನು ಕೆಲಸ ಅಷ್ಟೊಂದು ಎಲ್ಲ ತುಂಬ ಕಂಪ್ನೀಸ್ ಯಾವ ಓಪನ್ ಇರಲ್ಲ. ಏನೋ ಗುರು, ಇಟ್ಸ್ ಆಲ್ ಅಬೌಟ್ ಬೆಂಗಳೂರು ಲೈಫ್. ನಮ್ಮ ಹುಡುಗರು ಫುಲ್ ಜಮ್ಮನಂಗೆ ಹೋಗ್ತಾರೆ ರಾಯಲ್ ಎನ್ಫೀಲ್ಡಲ್ಲಿ. ಅಲ್ಲಿ ಮುಂದೆ ಹೋಗ್ತಿರೋ ನಾನು ಚಿಕ್ಕಮಗಳೂರಿಗೆ ಹೋದಾಗ ಜೊತೆಗಿದ್ನಲ್ಲ ಅವನೇ ಸತೀಶು. ಈಗ ಫಸ್ಟ್ ಟೈಮ್ ನಮ್ಮ ಜೊತೆ ಬೈಕ್ ರೈಡಿಂಗ್ ಮಾಡ್ತಾ ಇರೋದು. ನನ್ನ ಬೈಕ್ ಹೆಡ್ಲೈಟ್ ಇಷ್ಟೇ ಡಿಸ್ಟೆನ್ಸು, ಸ್ಮಾಲ್ ಡಿಸ್ಟೆನ್ಸ್ ಅಷ್ಟೇ ಕವರ್ ಆಗೋದು. ಒಂದು ಫಾಗ್ ಲೈಟ್ ಹಾಕ್ಸ್ಬೇಕಂತ ಅನ್ಕೊತಿದ್ದೀನಿ. ಇನ್ನು ಟೈಮ್ ಕೂಡಿ ಬಂದಿಲ್ಲ, ಹಾಕಿಸ್ಬೇಕು. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಇಲ್ಲಿಂದ 46 kilometers ಇದೆ, ಹೋಗ್ತಾಯಿದ್ವಿ. ಸೊ ಇವಾಗ 6:22 ಟೈಮ್. ಇಲ್ಲಿಂದ ಇನ್ನು 42 minutes, 7 ಆಗುತ್ತೆ ರೀಚ್ ಆದ ತಕ್ಷಣ ನಾವು. ಪೆಟ್ರೋಲ್ ಬಂಕಿಗೆ ಹೋದಾಗ ಬೆಳಕಿರಲಿಲ್ಲ, ಹೊರ ಬಂದ ತಕ್ಷಣ ಬೆಳಕು ಕಾಣ್ತೈತೆ.
ಸೊ ಆನ್ ದಿ ವೇಲ್ ತುಂಬ ಜನ ಬೈಕರ್ಸ್ ಕಾಣ್ತಾ ಇದ್ರು. ಮೇ ಬಿ ಅಲ್ಲಿ ಸಿಗ್ಬೋದು ನಮಗೆ ಜಗ್ಗಿ. ಬಾ ಮಚ್ಚ, ಪೆಟ್ರೋಲ್ ಬಂಕಿಗೆ ಹೋದ ಬೆಳಕಿರ್ಲಿಲ್ಲ ಮಚ್ಚ, ಹೊರ ಬಂದಷ್ಟು ಬೆಳಕು ಕಾಣ್ತಾಯಿತ್ತು. ಲೆಟ್ಸ್ ಗೋ. ಮುಂದೆ ಹೋಗ್ರಿ ಮಚ್ಚ, ಕ್ಯಾಮ್ರಾ ಆನ್ ಇದೆ. ಎಲ್ಲರಿಗೂ ಆಂಧ್ರಕ್ಕೆ ಸ್ವಾಗತ. ಓಕೆ, ಸೋ ಫಾರ್ ಸೋ ಗುಡ್. ಸೊ ಇನ್ನೊಂದು 38 ಕಿಲೋಮೀಟರ್ಸ್ ಇದೆ. ಒಳ್ಳೆ ಹೈವೇ. ರೋಡ್ ಅಂತೂ ಸಖತ್ತಾಗಿದೆ. ಬೈಕ್ ಹೈ ಸ್ಪೀಡ್. ಓ ಮಚ್ಚ, 120 ಟಚ್ ಆಗಲ್ದು, 120 ಟಚ್ ಆಗಲ್ದು ಅಷ್ಟೇ. ಅಪ್ ಬಂದ್ಬಿಡ್ತು. ಐ ವಾಂಟ್ ಟು ಟಚ್ 120 ಮಚ್ಚ. ಗಾಡಿ ಯಾಕ ಹಿಡಿವಲ್ದು. ಶೇ, ಕ್ರಾಸ್ ಬಂದೋಯ್ತಾ. ವಾವ್ ಮಚ್ಚ, ಪೆರುಕೊಂಡ. ಹೊಡೀರಿ ಹೊಡೀರಿ, ಒಳಗೆ ಹೊಡೀರಿ. ಹೋಗ್ರ ಒಳಗೆ ಹೋಗ್ರ. ಹಾಂ, ನೋಡಂಬರಿ, ಮುಂದೆ ಹೋಗ್ಬರ್ರಿ. ಅಲ್ಲಿ ಆರ್ಟ್ಸ್ ಹತ್ರ, ಆರ್ಟ್ಸ್ ಅಂತ ಹೇಳಿದ್ ನಾವು ಹಿಂಗೆ ಎಲ್ಲ ಊರಿಂದ ಬಂದಿದ್ದು. ಓಕೆ, ಹಿಂಗೆ ಬಂದಿದ್ದಲ್ಲ ನಾವು ಸ್ಟ್ರೈಟ್ ಒಳಗಡೆ. ಸೊ ಫೈರ್ ಸ್ಟೇಷನ್, ಪೆನುಕೊಂಡ ರೋಡ್. ಫೈರ್ ಸ್ಟೇಷನ್ ಮಚ್ಚ, ಫೈರ್ ಸ್ಟೇಷನ್ ರೋಡ್ ಮುಂದೆ ಹೋಗ್ಬೇಕು ನೋಡು. ಇಲ್ಲೇ ಇರಬೇಕು. ಮತ್ತೆ ಈ ರೂಟೇ ತೋರಿಸ್ಲಿಲ್ವ ಆವಾಗಲೇ? ಅಲ್ಲೇ ಹಂಗು ಒಳಗಿಂದ ತೋರಿಸ್ತದ ರೂಟ್. 4 ಕಿಲೋಮೀಟರ್ಸ್ ಇಲ್ಲಿಂದ. ಇದು ಪೆನುಕೊಂಡ ಫೋರ್ಟ್. ಓ ನೈಸ್ ಮಚ್ಚ. ಓ ಫೈನಲಿ ದಿ ವೈರಲ್ ಸೆನ್ಸೇಷನ್ ರೋಡ್. ಜೈ ಆಂಜನೇಯ. ಫೈನಲಿ ಸೆನ್ಸೇಷನಲ್ ರೋಡ್. ವಾವ್, ಕ್ರೇಜಿ ಮಚ್ಚ, ಚೆನ್ನಾಗಿದೆ. ಫುಲ್ ಹೆವಿ ಕರ್ವ್ಸ್, ಚೆನ್ನಾಗಿದೆ. ಇನ್ನ ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಜಾಸ್ತಿ ಐತೆ ಬರ್ರಿ. ಇನ್ನ 11 ಕಿಲೋಮೀಟ್ರು. ಫುಲ್ ಸ್ಟಿಫ್ ಕರ್ವ್ಸ್ ಇದಾವೆ. ಓ ಕ್ರೇಜಿ.
ಒಂಥರ ಡಿಫ್ರೆಂಟ್ ಆಗೈತಲ್ಲ ಲೊಕೇಶನ್ ಇದು. ಓ ಇಷ್ಟು ದೊಡ್ಡದಾಗಿರುತ್ತಂತ ಅನ್ಕೊಂಡಿರ್ಲಿಲ್ಲ ನಾನು. ಓ ಗೊತ್ತಾಗ್ಲಿಲ್ಲ ಹಂಗೆ ಎಷ್ಟೊಂದು ಹೈಟಲ್ಲಿ ಬಂದೀವಿ ನಾವು. ಓ ಅನ್ಸೋದೇ ಇರಲ್ಲ ಬರ್ಬೇಕಾದ್ರ ಮೇಲೆ ಎಷ್ಟೊಂದು ಹೈಟ್ ಬಂದ್ವಿ ಆ್ಯಕ್ಚುಲಿ. ಎಲ್ಲೊಂದು ನಿಂತಿದೆ ಸ್ಪಾಟ್, ಸೊ ಅದು ಸ್ಪಾಟ್ ಚೆನ್ನಾಗಿದೆ. ಅಲ್ಲಿ ಕೆಳಗಿತ್ತು. ಇಷ್ಟ ಅನ್ಕೊತೀನಿ ಅಷ್ಟೇ. ಎಸ್, ವಿಡಲ್ಸಲ್ಲಿ ನೋಡಿದಾಗೆ ಇಷ್ಟೇ. ಲಾಸ್ಟ್, ದಿಸ್ ಈಸ್ ದ ಎಂಡ್ ಆಫ್ ದಿ ವೈರಲ್ ಸೆನ್ಸೇಷನ್ ರೋಡ್. ಅಲ್ಲಿ ಒಳಗೆ ಹೋಗ್ಬೋದು. ಗಾಡಿ ಅಲ್ಲಿ ನಿಲ್ಸಂಬರ್ರಿ, ಅಲ್ಲಿ ಒಳಗೆ ಫೋರ್ಟ್ ಒಳಗೆ, ಅಲ್ಲಿ ಒಳಗಡೆ ಅಲ್ಲಿ ಒಳಗಡೆ ಹೋಗ್ಬರೋಣ. ಇಲ್ಲೇನಿಲ್ಲಲ್ಲ. ಹಾಂ ಅದೇ ವೀಡಿಯೋಸಲ್ಲಿ ನೋಡಿದ್ದೆ ಅಲ್ಲಿ. ಮತ್ತ ಮೋಹನ್ ಲಾಲ್ ಸ್ಟೈಲ್. ಇಲ್ಲ ಹೋಗೋಣ. ಮತ್ತೆ ಅದು ದಾಟಿದ ಮೇಲೆ ಏನಿರುತ್ತೆ ಮಚ್ಚ? ಅಲ್ಲಿ ಮೇಲೆ ದಾಟಿದ ಮೇಲೆ ಏನಿರ್ಬೋದು? ಹಾಂ ಏನು ಇಲ್ಲ, ಇಲ್ಲೊಂದು ಫೋಟೋ ತಕ್ಕೊಬೋದು ನೋಡು. ಓ ಮಚ್ಚ ಒಳಗೆ ಇದಿದೆ ಮಚ್ಚ, ಫುಲ್ಲು ಹಿಂಗಿದೆ. ಓ ಆಂಜನೇಯ. ಏನಾಯ್ತಲ್ಲಿ? ವ್ಯೂ ಐತೆ ಏನಾದ್ರು? ಇಷ್ಟೇನಾ? ಏ ಆಯ್ ಮಚ್ಚ. ಹಾಂ ಇದನ್ನ ನೋಡಕ್ಕಂತ ಬಂದೆ ಅಷ್ಟೇ. ಶೂಸ್ ಹಾಕೊಂಡು ಬರ್ತಾಯಿದ್ದೀನಿ. ಶ್ರಮಸಪದವರೇ, ತುಂಬ ವೆರಿ ಓಲ್ಡ್, ತುಂಬ ಹಳೆ ಏನೋ ಬರ್ದ್ಬಿಟ್ಟಾರೆ. ಹಾಯ್ ಫ್ರೆಂಡ್ಸ್, ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ತೆಗೆದುಕೊಂಡ ಫೋಟೋ ಬಗ್ಗೆ ಹೇಳಿ ಮಚ್ಚ. ಹೈಟು ಕುಂದ್ರಂಬರ್ರು 2 ನಿಮಿಷ ಇಲ್ಲಿ ಬೇಡವಾ? ಒಂದು ಇಲ್ಲಿ ಫೋಟೋ ತಗೊಂಡ್ಬರ್ರ. ಏನಾದ್ರೂ ಅದು ಮಾತಾಡೋದು ಇಲ್ಲಾಂದ್ರೆ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಬೇಕಾದ್ರೆ ಬೈ ಮಿಸ್ಟೇಕ್ ಸಿನ್ಸಿಯರ್ ರಿಕ್ವೆಸ್ಟ್ ಯಾರಾದಿದ್ರೆ ಪ್ಲೀಸ್. ಓಕೆ, ವಿ ಆರ್ ಅಕ್ಸೆಪ್ಟಿಂಗ್ ದ ಪ್ರಪೋಸಲ್. 9 ಹೈಟ್ ಬಂದು ಒಂದು 5'9"
9 ಕಿಲೋಮೀಟರ್ ಓಡ್ತಾನೆ. 9 ಕಿಲೋಮೀಟರ್ ಪಿನ್ನಿಗೋಸ್ಕರ 150 ಕಿಲೋಮೀಟರ್ ಬಂದಿದೆ ಫ್ರೆಂಡ್ಸ್. ಮೇಲೆ ನೋಡಿದ್ರೆ ಏನಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟೇ ಇರೋದು, ತೋರಿಸ್ಬಿಡು. ಬೆಳಿಗ್ಗೆ 3:30ಗೆ ಎದ್ದಿದ್ವಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ನೋಡಿ, ಇಷ್ಟೇ. ನಮ್ಮ ಹುಡುಗ ರಾತ್ರಿ 1 ಗಂಟೆವರೆಗೂ ರೀಲ್ ನೋಡಿದ್ದಾನೆ. You can still go, even when you feel slow, you can still go. Even when there's no hope, you can still go. I never answer to no, man, I still go. Go, 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 yo, go, go, go. Hustle hard, hustle every single day. I'll be making moves till I'm buried in my grave. To the system, I don't wanna be a slave. I've been doing shit my way, or the highway. And in the driveway is a nice range. Cause I grind through the climb, I invite pain. You'll never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. They deceive with the negativity, but I just slide right by that energy. ಸೊ ಇದೇ ಪೆನುಕೊಂಡ ಫೋರ್ಟ್. ಸೊ ಇದು ಫೋರ್ಟ್ಗಿಂತ ಈ ರೋಡೇ ತುಂಬ ಫೇಮಸ್ ಆಗಿರೋದು. ಹಿಂಗಿದೆ ನೋಡಿ. ಬಟ್ ಮಾರ್ನಿಂಗ್ ಟೈಮ್ ಬರೋಕ್ಕೆ ಚೆನ್ನಾಗಿದೆ. ಈವ್ನಿಂಗ್ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಇಟ್ಸ್ ಕ್ರೇಜಿ ಬ್ಯೂಟಿ. ಒಂದು ಪೀಕಲ್ಲಿ ಹೋಗ್ರಿ ಹೋಗ್ರಿ ಹೋಗ್ರಿ. ರೀಸೆಂಟ್ ಒಂದು ಐ ಥಿಂಕ್ ಒಂದು ಫ್ಯೂ ಮಂತ್ಸ್ ಆಯ್ತೇನೋ ಫುಲ್ ರೀಲ್ ಫೇಮಸ್ ಆಗಿತ್ತು. ಸೊ ಅವಾಗಿಂದ ರೀಲ್ಸ್ ನೋಡಿ ನೋಡಿ ಅಟ್ಲೀಸ್ಟ್ ಬೆಂಗಳೂರು ಹತ್ರ ಐತಿದು ಒಂದು 150 ಕಿಲೋಮೀಟ್ರ್ ಐತಿ, ಹೋಗೋಣ ಅಂತ ಡಿಸೈಡ್ ಮಾಡಿ ಫೈನಲಿ ಬಿಕೇಮ್ ಯುವರ್. ಸೊ ಅಲ್ಲಿ 3:30 ಬಿಟ್ಟು ಬಂದಿದ್ದು ವರ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ಆ್ಯಸ್ ಎ ಬೈಕ್ ರೈಡರ್, ಆ್ಯಸ್ ಎ ಬೈಕ್ ರೈಡಿಂಗ್ ಲವರ್, ಐ ಲೈಕ್ ಇಟ್. ಸೊ ಈ ಥರ ಸ್ಪಾಟ್ ನಿಂತ್ಕೊಂಡು ಒಂದೊಳ್ಳೆ ಫೋಟೋಸ್ ತಕ್ಕೊಂಡು ಒಂದೊಳ್ಳೆ ವೀಡಿಯೋಸ್ ಮಾಡಿಕೊಂಡು ಈ ಥರ ರೋಡು, ಈ ಥರ ಟಾಪ್ ಪೀಕಲ್ಲಿ ಈ ಕ್ಲೈಮೇಟಲ್ಲಿ ನನಗೆ ವರ್ತ್ ಅನಿಸಿತ್ತು. ಸೊ ನಿಮ್ಮ ಹತ್ರ ಬೈಕ್ ಇದೆ, ಒಳ್ಳೆ ರೈಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಬರ್ಬೋದು, ಖಂಡಿತ ಬರ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಂದ ನೀವು ಆನ್ ದಿ ವೇ ಲೇಪಾಕ್ಷಿ ಕಡೆ ಹೋಗಿ ಟೆಂಪಲ್ ನೋಡಿಕೊಂಡು ಹಿಂದೂಪುರದಲ್ಲಿ ಚಾಟ್ಸ್ ತಿನ್ಕೊಂಡು ಹೋಗ್ಬೋದು. ಅದೊಂದು. ಆಮೇಲೆ ನಂದಿ ಹಿಲ್ಸ್ ಆನ್ ದಿ ವೇ ಸಿಗುತ್ತೆ, ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಚಿಕ್ಕಬಳ್ಳಾಪುರ ಅದೆಲ್ಲ ಬೇಡ ನನಗೆ, ಇದೊಂದು ಜಸ್ಟ್ ಮಾರ್ನಿಂಗ್ ರೈಡ್ ಅಂದರೆ ಅಲ್ಲಿ ಮಾರ್ನಿಂಗ್ ಬಂದರೆ ಈ ಥರ ಒಳ್ಳೆ ಮಾರ್ನಿಂಗ್ ಸ್ಪೆಂಡ್ ಮಾಡಿ ಎಷ್ಟು ಲೈಕ್ ಪ್ಲೇನ್ ಜಾಗ, ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ, ನೋಡ್ಕೊಂಡು ಬರ್ಬೋದು. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಟಿಫನ್ ಮಾಡಬೇಕು. ಅಲ್ಲಿಂದ ಎಲ್ಲಿ ಟಿಫನ್ ಮಾಡೋ ಹೋಟೆಲ್ ಹುಡ್ಕೊಂಡು ನಾವು ಲೇಪಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಹೋಗಿ ಟೆಂಪಲ್ ನೋಡ್ಕೊಂಡು ಹಿಂದೂಪುರದಲ್ಲಿ ಸ್ವಲ್ಪ ಚಾಟ್ಸ್ ಫೇಮಸ್ ಅಂತೆ, ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಬ್ಯಾಕ್ ಟು ಬೆಂಗಳೂರು. ಸೊ ದಟ್ ಈಸ್ ದ ಪ್ಲ್ಯಾನ್. ಇವಾಗ ನೋಡೋಣ ಎಲ್ಲಿವರೆಗೆ ಏನಾಗುತ್ತೆ ಗೊತ್ತಿಲ್ಲ. ಸೊ ದಿಸ್ ಈಸ್ ಕ್ರೇಜಿ. ಈ ರೋಡಿಗೆ ಬರ್ಬೇಕಂದ್ರೆ ಸ್ವಲ್ಪ ಫಸ್ಟ್ ಟೈಮ್ ಈ ಜಾಗಕ್ಕೆ ಬರೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ನಾವು ಊರೊಳಗೆ ಎಂಟ್ರಿ ಕೊಡೋದು ಬೇಕಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಲೆಫ್ಟ್ ಬರುತ್ತೆ, ನಾನೀಗ ತೋರಿಸ್ತೀನಿ. ಸಿಂಪಲ್ ಹೇಳ್ಬೇಕಂದ್ರೆ ಲೈಕ್ ಈ ಪೆನುಕೊಂಡ ಊರಿಂದು ಫೈರ್ ಸ್ಟೇಷನ್ ಇದೆ, ಆ ಸ್ಟೇಷನ್ ಮುಂದೆ ದಾರಿ ಬಂದ್ರೇ ಸಿಗುತ್ತೆ. ಸೊ ನಾನು ಅಲ್ಲಿ ಮೇನ್ ರೋಡ್ ಹೋದಾಗ ನಿಮಗೆ ಒಂದು ಸತಿ ತೋರಿಸ್ತೀನಿ. ನಾವೇನು ಮಾಡಿದ್ವಿ, ಊರೊಳಗೆ ಹೋಗಿ ಅಲ್ಲಿ ಸುತ್ತರ್ಕೊಂಡು ಅಲ್ಲಿ ಕೇಳಿ ನಾವು ಪೆನುಕೊಂಡ ಫೋರ್ಟ್ ಅಂತೇಳಿ ಮ್ಯಾಪಲ್ಲಿ ಹಾಕಿದಾಗೆ ಊರಿಂದ ಒಳಗಡೆ ತೋರಿಸುತ್ತೆ. ಬಟ್ ಆ್ಯಕ್ಚುಲಿ ಇಲ್ಲಿ ಈ ಕಡೆಯಿಂದ ಇದೆ, ಊರು ಒಳಗಡೆಯಿಂದನೂ ಒಂದು ದಾರಿ ಇರಬೇಕು. ಸೊ ಹಂಗಿಂದ ತುಂಬ ಬೈಕ್ಸ್ ಬಂತು. ಬಟ್ ಈ ರೋಡ್ ನೀವು ಎಕ್ಸಾಕ್ಟಾಗಿ ಮಾಡಬೇಕಂದ್ರೆ ಸ್ವಲ್ಪ ಬೇರೆ ಟರ್ನಿಂಗ್ ಇದೆ, ಅಲ್ಲಿ ತೊಗೋಬೇಕಾಗತ್ತೆ.
ಸೊ ಈಗ ಟಿಫನ್ ಆಯಿತು. ಇಲ್ಲೇ ಪೆನುಕೊಂಡದಲ್ಲೇ ಟಿಫನ್ ಮಾಡಿಕೊಂಡು ಲೇಪಾಕ್ಷಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಅಲ್ಲಿಂದ ಲೇಪಾಕ್ಷಿ 50 ಕಿಲೋಮೀಟರ್ಸ್. ಅಂದರೆ ನಾವು ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಹೈವೇದಲ್ಲಿ ಹೋಗಿ ಅಲ್ಲಿ ಎಂಟ್ರೆನ್ಸ್ ಬರುತ್ತೆ ಲೇಪಾಕ್ಷಿ ಟೆಂಪಲ್ ಎಂಟ್ರೆನ್ಸ್. ಸೊ ಅಲ್ಲಿಂದ ಐ ಥಿಂಕ್ ಒಂದು 10-15 ಕಿಲೋಮೀಟರ್ಸ್ ಒಳಗಡೆ. ಸೊ ಈಗ ಸದ್ಯ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಂಧ್ರದಲ್ಲಿ ಇಡ್ಲಿ ಚಟ್ನಿ ತಿಂದು ಭಾಳ ವರ್ಷನೇ ಆಗಿತ್ತು. ಸೊ ಪೆನ್ಕೊಂಡ ಫೋರ್ಟ್ ವಿಡಿಯೋ ಇಷ್ಟೇ. ಸೊ ಅಲ್ಲಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸೈನಿಂಗ್ ಆಫ್, ಬಾಯ್. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ, ಇದೊಂದು ವಿಡಿಯೋ ಆಗಲಿ. ಸೊ ನೆಕ್ಸ್ಟ್ ಲೇಪಾಕ್ಷಿ ಹೋಗ್ತಿದ್ದೀನಲ್ಲ, ಆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ